ಎಚ್.ಡಿ. ರೇವಣ್ಣ ವಿರುದ್ಧ ಕಿಡ್ನಾಪ್ ಪ್ರಕರಣಕ್ಕೆ ಇದೀಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಸಂತ್ರಸ್ತ ಮಹಿಳೆ ಕೊಟ್ಟಂತ ಹೇಳಿಕೆಯ ವಿಡಿಯೋ ಇದೀಗ ವೈರಲ್ ಆಗಿದೆ. ನಾಪತ್ತೆಯಾಗಿದ್ದ ಸಂತ್ರಸ್ತೆಯ ಹೇಳಿಕೆ ವಿಡಿಯೋ ವೈರಲ್ ಆಗಿದೆ. ನನ್ನನ್ನ ಯಾರೂ ಬಲವಂತವಾಗಿ ಕರೆದೊಯ್ದಿಲ್ಲ, ನಾನೇ ಸಂಬಂಧಿಕರ ಮನೆಗೆ ಹೋಗಿದ್ದೆ ಅಂತ ಅವರು ಹೇಳಿರುವಂತಹ ಒಂದು ವಿಡಿಯೋ. ರೇವಣ್ಣ ಸತೀಶ್ ಬಾಬಣ್ಣ ನನ್ನನ್ನ ಅಪಹರಿಸಿಲ್ಲ, ಮಾಹಿತಿ ಕೊರತೆಯಿಂದ ನನ್ನ ಮಗ ದೂರನ್ನ ಕೊಟ್ಟಿದ್ದಾನೆ. ಸಂತ್ರಸ್ತೆ ಹೇಳಿಕೆಯ ವಿಡಿಯೋ ಇದೀಗ ವೈರಲ್ ಆಗಿದೆ. ಕಿಡ್ನಾಪ್ ಆಗಿದ್ದಾರಾ ಇಲ್ವಾ ಅನ್ನೋದಕ್ಕೆ ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿದ್ದಕ್ಕೆ ಬೇಜಾರಾಗಿ ತಡೆ ಸಂಬಂಧಿಕರ ಮನೆ ಇದ್ದಾರೆ, 4 ದಿವಸ ಕಾಲ ಕಳ್ಕೊಬರೋಣ ಅಂತ ಹೋದೆ. ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ. ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು. ಆದ್ರೆ ನಾನು ಯಾವ ತೊಂದರೆನೂ ಏನೂ ಆಗಿಲ್ವಲ್ಲ, ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ನಾನೇ ಇದು ಮಾಡಿದೆ. ಆದರೆ ನಾವು ಈಗ ಯಾವುದಕ್ಕೆ ಅಲ್ಲಿ ಏನೇ ಅಲ್ಲಿ ಯಾರಿಂದ ಏನು ತೊಂದರೆ ಆಗಿಲ್ಲ. ಭಾವನಾತ್ಮೆಯಲ್ಲಿ ರೇವಣ್ಣ ಆಗಲಿ ಪ್ರಜ್ವಣ್ಣ ಆಗಲಿ ಅವರಿಂದ ನಮಗೇನು ತೊಂದರೆ ಆಗಿಲ್ಲ, ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಆಗಿಲ್ಲ. ಬಾಬಣ್ಣೆ ಆಗಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ. ಅದ್ರ ಚೆನ್ನಾಗೇ ನೋಡ್ಕೊಂಡು ಕಳಿಸವ್ರೆ. ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ. ಅವರು ಯಾರು ಕಿಡ್ನಾಪು ಮಾಡಿಲ್ಲ. ಸಂಬಂಧಿಕರ ಮನೆ ಇದ್ದೆ, ಟಿ ವಿ ನೋಡ್ತಾ ಇದೆ, ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನನ್ನ ಮಗನಾದರೂ ಅಷ್ಟೇ, ಏನು ಭಯಪಡಬೇಡ, ಚೆನ್ನಾಗಿದ್ದೀನಿ, ಬರ್ತೀನಿ 2 ದಿವಸದೊಳಗೆ, ನಾನು ಏನೂ ತೊಂದರೆ ಆಗೋದಿಲ್ಲ, ನಾನು ಚೆನ್ನಾಗಿದ್ದೀನಿ, ನೀವು ಗಾಬರಿ ಪಡ್ಕೋಬೇಡಿ, ಇಲ್ಲೇ ಇದ್ದೀನಿ, ಬರ್ತೀನಿ. ಆದರೆ ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿದ್ದಕ್ಕೆ ಬೇಜಾರಾಗಿ ತಡೆ ಸಂಬಂಧಿಕರ ಮನೆ ಇದ್ದಾರೆ, 4 ದಿವಸ ಕಾಲ ಕಳ್ಕೊಬರೋಣ ಅಂತ ಹೋದೆ. ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ. ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು. ಆದರೆ ನಾನು ಯಾವ ತೊಂದರೆನೂ ಏನೂ ಆಗಿಲ್ವಲ್ಲ, ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ನಾನೇ ಇದು ಮಾಡಿದೆ. ಆದರೆ ನಾವು ಈಗ ಯಾವುದಕ್ಕೆ ಅಲ್ಲಿ ಏನೇ ಅಲ್ಲಿ ಯಾರಿಂದ ಏನು ತೊಂದರೆ ಆಗಿಲ್ಲ. ಭಾವನಾತ್ಮೆಯಲ್ಲಿ ರೇವಣ್ಣ ಆಗಲಿ ಪ್ರಜ್ವಣ್ಣ ಆಗಲಿ ಅವರಿಂದ ನಮಗೇನೂ ತೊಂದರೆ ಆಗಿಲ್ಲ, ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಆಗಿಲ್ಲ. ಬಾಬಣ್ಣೆ ಆಗಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ. ಅದ್ರ ಚೆನ್ನಾಗೇ ನೋಡ್ಕೊಂಡು ಕಳಿಸವ್ರೆ. ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ. ಅವರು ಯಾರು ಕಿಡ್ನಾಪು ಮಾಡಿಲ್ಲ. ಸಂಬಂಧಿಕರ ಮನೆ ಇದ್ದೆ, ಟಿ ವಿ ನೋಡ್ತಾ ಇದೆ, ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನನ್ನ ಮಗನಾದರೂ ಅಷ್ಟೇ, ಏನು ಭಯಪಡಬೇಡ, ಚೆನ್ನಾಗಿದ್ದೀನಿ, ಬರ್ತೀನಿ 2 ದಿವಸದೊಳಗೆ, ನಾನು ಏನೂ ತೊಂದರೆ ಆಗೋದಿಲ್ಲ, ನಾನು ಚೆನ್ನಾಗಿದ್ದೀನಿ, ನೀವು ಗಾಬರಿ ಪಡ್ಕೋಬೇಡಿ, ಇಲ್ಲೇ ಇದ್ದೀನಿ, ಬರ್ತೀನಿ. ಸೊ ಊರವರೆಲ್ಲ ಮಾತನಾಡ್ತಾ ಇದ್ದಾಗ ಸಹಜವಾಗಿ ನನಗೆ ಬೇಜಾರಾಯಿತು. ಹಾಗಾಗಿ ಸಂಬಂಧಿಕರ ಮನೆಗೆ ಹೋಗಿ ಒಂದು 4 ದಿನ ಕಳ್ಕೊಂಡು ಬರೋಣ ಅಂತ ಹೋದೆ ವಿನಃ ನನ್ನನ್ನು ಯಾರೂ ಕೂಡ ಕಿಡ್ನ್ಯಾಪ್ ಮಾಡಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಅವರು ರೇವಣ್ಣ, ಭವಾನಿ, ಪ್ರಜ್ವಲ್, ಸತೀಶ್ ಬಾಬು 4ವರ ಹೆಸರನ್ನು ಕೂಡ ಹೇಳ್ತಾರೆ. ಇವರು ಯಾರೂ ಕೂಡ ನನಗೆ ತೊಂದರೆ ಕೊಟ್ಟಿಲ್ಲ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ಒಂದು ಸ್ವಲ್ಪ ಬೇಜಾರಾಗಿದ್ದರಿಂದ ಆಚೆ ಬಂದಿದ್ದೀನಿ, ಸಂಬಂಧಿಕರ ಮನೇಲಿ ಇದ್ದೀನಿ ಅಷ್ಟೇ. 1-2 ದಿನ ಕಳೆದ ಮೇಲೆ ವಾಪಸ್ ಮನೆಗೆ ಬರ್ತೀನಿ. ಆದರೆ ನನ್ನ ಮಗ ಈ ದೂರನ್ನು ಏನು ಕೊಟ್ಟಿದ್ದಾರೆ, ಸೊ ಆ ಥರ ಏನಾಗಿಲ್ಲ, ತಲೆ ಕೆಡಿಸ್ಕೊಳ್ಬೇಡ, ನಾನು ಬರ್ತೀನಿ, ನಾನು ಆರಾಮಾಗಿದ್ದೀನಿ ಅಂತೆಲ್ಲ ಅವರು ಈ ವಿಡಿಯೋದಲ್ಲಿ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಕಿಡ್ನಾಪ್ ಮಾಡಲಾಗಿದೆ ಅನ್ನುವಂಥದ್ದೇ ಇಲ್ಲಿಯವರೆಗೂ ಇದ್ದಂತಹ ಒಂದು ಸಾರಾಂಶ. ಆದರೆ ಈಗ ಆ ಮಹಿಳೆ ಹೇಳ್ತಾ ಇರೋ ವಿಚಾರ ಇದು ಯಾವಾಗ ರೆಕಾರ್ಡ್ ಆಗಿರೋದು, ಈಗ ಇದು ಆಚೆ ಬರ್ತಾ ಇದೆ. 164 ಸ್ಟೇಟ್ಮೆಂಟ್ ಪಡ್ಕೊಂಡಂತಹ ನಂತರದ ಒಂದು ಈ ಹೇಳಿಕೆ ಬಹುಶಃ ಆಗಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅದೆಲ್ಲದಕ್ಕೂ ಮೊದಲೇ ಮಾಡಿರೋ ವಿಡಿಯೋ ಅಂತ ಕಾಣಿಸುತ್ತಿದ್ದು. ಖಂಡಿತವಾಗ್ಲೂ ದಿವ್ಯಜ್ಯೋತಿ, KR ನಗರ ಕಿಡ್ನಾಪ್ ಕೇಸ್ನಲ್ಲಿ ಸಂತ್ರಸ್ತ ಮಹಿಳೆ ಏನಿದ್ರು 4 ದಿನಗಳ ಕಾಲ ಆಗೇನೋ ನಾಪತ್ತೆ ಆಗಿದ್ರು. ಈ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ತೀವ್ರ ಪರಿಶೀಲನೆ ಮಾಡ್ತಾರೆ. ಅದಾದ ನಂತರದಲ್ಲಿ ಆಕೆ ಪತ್ತೆ ಆಗುವಂಥದ್ದು. ಇವತ್ತು ಒಂದು ವಿಡಿಯೋ ಬಿಡುಗಡೆ ಆಗಿದೆ. ಈ ವಿಡಿಯೋದಲ್ಲಿ ಸಂತ್ರಸ್ತ ಮಹಿಳೆ ಹೇಳ್ಕೊಂಡಿರುವಂಥದ್ದು ಒಂದು ವಿಡಿಯೋದಲ್ಲಿ ಹೇಳ್ಕೊತಾರೆ. ಅಂದರೆ ಈ ನನ್ನನ್ನು ಯಾರೂ ಕಿಡ್ನಾಪ್ ಮಾಡಿಲ್ಲ, ಸಂಬಂಧಿಕರ ಮನೆಗೆ ಅಂದರೆ 4 ದಿನಗಳ ಕಾಲ ನನ್ನ ಸಂಬಂಧಿಕರ ಮನೆಗೆ ಬಂದಿದ್ದೆ. ಯಾವಾಗ ಮಾಧ್ಯಮಗಳಲ್ಲಿ ಈ ವಿಚಾರ ಏನೊಂದು ಕೆಲವು ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರ ಏನು ಬೆಳಕಿಗೆ ಬರ್ತದೆ, ಆ ಸಂದರ್ಭದಲ್ಲಿ ನನಗೆ ಬೇಜಾರಾಗಿ ಸಂಬಂಧಿಕರ ಮನೆಗೆ ಬಂದಿದ್ದೀನಿ, ನಾನು ಯಾರೂ ಕಿಡ್ನಾಪ್ ಮಾಡಿಲ್ಲ. ಅದರಲ್ಲೂ ಪ್ರಮುಖವಾಗಿ ರೇವಣ್ಣ ಆಗಿರ್ಬೋದು, ಭವಾನಿ ಮತ್ತು
ಪ್ರಜ್ವಲ್ ರೇವಣ್ಣ ಮತ್ತು ಸತೀಶ್ ಬಾಬು ಅಂತ ಏನಿದ್ದಾರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇಲ್ಲಿವರೆಗೂ ಕೂಡ ನಮ್ಗೆ ಯಾರಿಂದಲೂ ಕಿರುಕುಳ ಆಗಿಲ್ಲ. ನನ್ನ ಮಗನಿಗೆ ಯಾರೋ ಬೇರೆ ಥರ ಹೇಳಿದ್ದಾರೆ, ಹಾಗಾಗಿ ಆತ ದೂರು ಕೊಟ್ಟಿದ್ದಾನೆ. ಒಂದು 4 ದಿವಸ ಇದ್ದು ಬರ್ತೀನಿ ಅನ್ನೋ ವಿಡಿಯೋನ ಆಕೆ ಹೇಳ್ಕೊಂಡಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಆಕೆಗೆ ನಾಪತ್ತೆ ಆಗಿದ್ರು ಆ ಸಂದರ್ಭದಲ್ಲಿ ಮಾಡಿರುವಂಥ ವಿಡಿಯೋ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇರುವಂಥದ್ದು. ಲಾಸ್ಟಲ್ಲ ವಿಡಿಯೋದಲ್ಲಿ ಆಕೆನೇ ಹೇಳ್ಕೊತಾ ಹೇಳಿದ್ರೆ 4 ದಿವಸ ಬಿಟ್ಕೊಂಡು ನಾನೇ ವಾಪಸ್ ಬರ್ತೀನಿ ಅಂತ. ಹಾಗಾಗಿ ಇದು ಏನು SIT ಪೊಲೀಸರ ಕೈಗೆ ಸಿಗಕ್ಕೆ ಮುಂಚೆನೇ ಮಹಿಳೆ ಏನು ಮಾಡಿರೋಂಥ ವಿಡಿಯೋ. ಹಾಗಾಗಿ ಈ ವಿಡಿಯೋ ಯಾರಾದರೂ ಬೆದರಿಕೆ ಒಡ್ಡಿ ಈ ಥರ ವಿಡಿಯೋ ಮಾಡಿಸಿದ್ರೆ ಆಕೆ ಇಲ್ಲ ಸ್ವಯಂ ಪ್ರೇರಿತವಾಗಿ ಏನಾದರೂ ಈ ಹೇಳಿಕೆ ಕೊಟ್ಟರು ಅನ್ನೋದು ಈಗ SIT ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಈಗ ಕಳೆದ 4-5 ದಿನಗಳಿಂದಲೂ ಕೂಡ SIT ಅಧಿಕಾರಿಗಳ ವಶದಲ್ಲಿ ಅಂದರೆ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಆಕೆಯನ್ನು 161 ಹೇಳಿಕೆ ಪಡ್ಕೊಂಡು ಈಗ ಪೊಲೀಸರು ತನಿಖೆ ಮಾಡ್ತಾ ಇರುವಂಥದ್ದು. ಇದೇ ಕೇಸಲ್ಲಿ ಆ ಕಿಡ್ನಾಪ್ ಕೇಸಲ್ಲಿ ಇನ್ನು ಮಾಜಿ ಸಚಿವರಾದಂಥ ರೇವಣ್ಣ ಅವರು ಕೂಡ ಜೈಲಲ್ಲಿದ್ದಾರೆ. ಆ ಸಂಬಂಧಪಟ್ಟ ಹಾಗೆ ನಾಳೆ ಜಾಮೀನು ಅರ್ಜಿ ಕೂಡ ಬರುವಂಥದ್ದು. ಈ ನಡುವೆಯಲ್ಲಿ ವಿಚಾರಣೆ ಮಾಡ್ತಿದ್ದಂಥ ವೇಳೆಯಲ್ಲಿ ಪ್ರಜ್ವಲ್ ಮೇಲೆ ಮತ್ತೊಂದು ಲೈಂಗಿಕ ದೌರ್ಜನ್ಯದ ಕೇಸ್ ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ತನಿಖೆ ಈ ಒಂದು ದಿಕ್ಕಲ್ಲಿ ನಡೀತಾ ಇರಬೇಕಾದ್ರೆ ಈಗ ಮತ್ತೊಂದು ವಿಡಿಯೋ ಬಿಟ್ಟಿರುವಂಥದ್ದು ಇದಕ್ಕೆ ಯಾವ ರೀತಿ ಪೂರಕವಾಗಿ ಸ್ಫೋಟಕ ತಿರುವು ತೆಗೆದುಕೊಳ್ಳುತ್ತಾ ಇದು ನಾಳೆ ಜಾಮೀನಲ್ಲೂ ಏನು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದು ಇನ್ನಷ್ಟೇ ನಾಳೆ ಗೊತ್ತಾಗಬೇಕಾಗಿರುವಂಥದ್ದು. ಇವೇ ಜೊತೆ ಓಕೆ ಉಮೇಶ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಸಂತ್ರಸ್ತೆ ಹೇಳಿಕೆಯ ವಿಡಿಯೋ ಈಗ ವೈರಲ್ ಆಗಿದ್ದು ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂತಹ ಕಿಡ್ನಾಪ್ ಪ್ರಕರಣಕ್ಕೆ ಮಗದೊಂದು ತಿರುವನ್ನ ಪಡೆದುಕೊಂಡಿದೆ. ಇಲ್ಲಿಯವರೆಗೂ ಕೆಲವರು ಹೇಳ್ತಾ ಇದ್ರು ಆಕೆ ಅವರ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ, ಅವ್ರನ್ನ ಯಾರು ಕಿಡ್ನಾಪ್ ಮಾಡಿಲ್ಲ ಅಂತ. ಈಗ ಈ ವಿಡಿಯೋ ಅದಕ್ಕೆ ಪೂರಕವಾಗಿದೆ. ಸಂತ್ರಸ್ತೆ ಹೇಳಿಕೆ ವಿಡಿಯೋ 108 ಅನುಮಾನವನ್ನ ಸೃಷ್ಟಿ ಮಾಡ್ತಾ ಇದೆ. ಅದು ಹಲವು ರೀತಿಯಲ್ಲಿ ನೋಡಬಹುದಾಗಿದೆ. ಸಂತ್ರಸ್ತೆಯನ್ನ ಪತ್ತೆ ಹಚ್ಚುವ ಮೊದಲಿನ ಹೇಳಿಕೆ ಇದು. ಅಂದರೆ ಅವ್ರನ್ನ ಅಲ್ಲೆಲ್ಲೋ ತೋಟದ ಮನೇಲಿ ಇರಿಸಿದ್ರು, ಅಲ್ಲಿಂದ ಕರ್ಕೊಂಡು ಬಂದ್ವಿ ಅಂತೆಲ್ಲ ಏನಾಯ್ತಲ್ಲ, ಸೊ ಅದಕ್ಕಿಂತ ಮೊದಲಿನ ವಿಡಿಯೋ ಇದು, ಆಗ ಮಾಡಿರುವಂತಹ ವಿಡಿಯೋ. ಸಂತ್ರಸ್ತೆ ಹೇಳಿಕೆಯ ವಿಡಿಯೋ ಮಾಡಿಸಿದ್ ಯಾರು ಹಾಗಾದ್ರೆ? ಇದು ಸ್ವಇಚ್ಛಾ ಹೇಳಿಕೆಯೋ ಅಥವಾ ಬಲವಂತದ ಹೇಳಿಕೆಯೋ? ಈ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂದರೆ ಅವರು ನೀನು ಹೀಗೆ ಹೇಳಬೇಕು ಅಂತ ಯಾರಾದರೂ ಕೂರಿಸಿ ಹೇಳಿಸಿರಬಹುದು, ಅಥವಾ ಅವರೇ ಇಷ್ಟಪಟ್ಟು ನನ್ನ ಮೇಲೆ ಇಷ್ಟೆಲ್ಲ ಆರೋಪ ಬರ್ತಾ ಇದೆಯಲ್ಲ ಅನ್ನೋ ಕಾರಣಕ್ಕೆ ಕೊಟ್ಟುವಂಥ ಹೇಳಿಕೆಯೂ ಇರಬಹುದು. ಆದರೆ ಈ ರೀತಿಯ ಆಯಾಮಗಳಲ್ಲೂ ಕೂಡ ಯೋಚನೆ ಮಾಡಬೇಕಾಗುತ್ತೆ, ಅನುಮಾನಗಳನ್ನು ಹುಟ್ಟಾಕುತ್ತೆ ಈ ಒಂದು ವಿಡಿಯೋ. ಸಂತ್ರಸ್ತೆಯನ್ನ ಪತ್ತೆ ಹಚ್ಚುವ ಮೊದಲೇ ಸಂತ್ರಸ್ತೆಯ ಹೇಳಿಕೆಯ ವಿಡಿಯೋ ಮಾಡಿಸಿದ್ದು ಯಾರು ಅನ್ನುವಂತಹ ಪ್ರಶ್ನೆ ಇದು. ಇದು ಸ್ವಇಚ್ಛಾ ಹೇಳಿಕೆನ ಅಥವಾ ಬಲವಂತದ ಹೇಳಿಕೆನ? ಅವರೇ ಕೊಡಬೇಕು ಅಂತ ಕೊಟ್ಟಿರೋದಾ ಅಥವಾ ಯಾರಾದರೂ ಕೊಡಿಸಿರೋದಾ? ಯಾರದ್ದೋ ಪ್ರಭಾವ, ಒತ್ತಡಕ್ಕೆ ಮಣಿದು ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರಾ ಅನ್ನುವಂತಹ ಅನುಮಾನ ಇಲ್ಲಿ ಮೂಡ್ತಾ ಇದೆ. ವಿಡಿಯೋದಲ್ಲಿ ರೇವಣ್ಣಗೆ ಕ್ಲೀನ್ ಚೀಟ್ ಕೊಟ್ಟ ಮಹಿಳೆ. ರೇವಣ್ಣ ಅವರಿಂದ ನನ್ನ ಕಿಡ್ನಾಪ್ ಆಗಿಲ್ಲ, ಅವರು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಯಾಕೆ ಅವರ ಬಗ್ಗೆ ಹೀಗೆಲ್ಲ ಆಗ್ತಾ ಇದೆ ಗೊತ್ತಿಲ್ಲ ನನಗೆ ಅಂತ ಹೇಳಿದ್ದಾರೆ. ಹಾಗಾದರೆ ಕಂಪ್ಲೇಂಟ್ ವಾಪಸ್ ಪಡಿಲಿಲ್ಲ ಯಾಕೆ? ಅವರಿಗೆ ಯಾವುದೇ ರೀತಿಯ ಕಿಡ್ನಾಪ್ ಆಗಿಲ್ಲ, ಬೆದರಿಕೆ ಒತ್ತಡ ಏನೂ ಇಲ್ಲ ಅನ್ನೋದಾದರೆ, ಸ್ವಇಚ್ಛೆಯಿಂದಲೇ ಹೋಗಿದ್ರೆ ವಿಷಯ ತಿಳಿದ ತಕ್ಷಣ ವಾಪಸ್ ಆಗಲಿಲ್ಲ ಯಾಕೆ? SIT ಪೊಲೀಸರು ಹೋಗುವ ತನಕ ಸಂಬಂಧಿಕರ ಮನೆಯಲ್ಲೇ ಇದ್ದಿದ್ಯಾಕೆ? ಸಾಕಷ್ಟು ಗೊಂದಲ ಸೃಷ್ಟಿಸ್ತಾ ಇದೆ ಸಂತ್ರಸ್ತೆಯ ಈ ಒಂದು ಹೇಳಿಕೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಒಂದಷ್ಟು ಅನುಮಾನಗಳಿಗೂ ಕೂಡ ಸಹಜವಾಗಿ ಇದು ಎಡೆ ಮಾಡಿಕೊಡ್ತಾ ಇದೆ. ಅವರೇ ಕೊಟ್ಟ ಹೇಳಿಕೆನ ಅಥವಾ ಯಾರಾದರೂ ಕೊಡಿಸಿದ್ದ, ಯಾಕೆ ಆ ನಂತರದಲ್ಲಿ ಕಂಪ್ಲೇಂಟನ್ನು ವಾಪಸ್ ತಗೊಳ್ಳಿಲ್ಲ ಇತ್ಯಾದಿ ವಿಚಾರಗಳಲ್ಲಿ ಮನೆ ಮಾಡುತ್ತೆ. ಖಂಡಿತವಾಗ್ಲೂ ಸಂತ್ರಸ್ತೆ ವೈಯಕ್ತಿಕವಾಗಿ ಹೇಳಿಕೆ ಕೊಟ್ಟಿದ್ದರೆ ಆನಂತರದಲ್ಲಿ SIT ಪೊಲೀಸರ ಕಸ್ಟಡಿಗೆ ಸಿಗ್ತಾರೆ. ಆ ಸಂದರ್ಭದಲ್ಲಿ ಹೇಳ್ಬೋದಿತ್ತು ಈ ರೀತಿಯಾಗಿ ಯಾರು ಕಿಡ್ನಾಪ್ ಮಾಡಿಲ್ಲ, ಅದು ನನಗೆ ಯಾರು ಇಂದಲೂ ಕಿರುಕುಳ ಆಗಿಲ್ಲ ಅನ್ನೋದನ್ನು ಹೇಳ್ಬೋದಿತ್ತು. ಆದರೆ ಸಂತ್ರಸ್ತ ಮಹಿಳೆ ಇಲ್ಲಿವರೆಗೂ ಕೂಡ ಆ ರೀತಿ ಯಾವುದೇ ವಿಚಾರಗಳನ್ನು ಕೂಡ ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿಲ್ಲ. ಆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಕೂಡ ಅದೇ ಪ್ರಕರಣದಲ್ಲಿ ಈಗ ಮಾಜಿ ಸಚಿವರನ್ನು ಬಂಧನ ಮಾಡಿರುವಂಥದ್ದು, A2 ಆರೋಪಿಯಾದಂಥ ಸತೀಶ್ ಬಾಬು ಏನಿದ್ದಾರೆ ಅವರನ್ನು ಕೂಡ ಬಂಧನ ಮಾಡಿರುವಂಥದ್ದು. ತನಿಖೆ ಮುಂದುವರಿಸಿದಂಥ ಅಧಿಕಾರಿಗಳು ಈಗ ಪ್ರಜ್ವಲ್ ರೇವಣ್ಣ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ಕೂಡ ಹಾಕಿರುವಂಥದ್ದು. ಈ ಎಲ್ಲ ನೋಡ್ತಾ ಇದ್ರೆ ಮತ್ತು ಈಗಾಗಲೇ ಮಹಿಳೆಯನ್ನು 161 ಹೇಳಿಕೆ ಕೂಡ ಪೊಲೀಸರು ದಾಖಲು ಮಾಡಿದ್ದಾರೆ. ಹಾಗಾಗಿ ಇದು ಖಂಡಿತವಾಗಲೂ ಕೂಡ ಯಾರ ಒತ್ತಾಯದಿಂದ ಹೇಳಿಸಿರೋ ವಿಡಿಯೋ ಅನ್ನೋದನ್ನ ಪ್ರಾಥಮಿಕವಾಗಿ ನೋಡೋದಾದರೆ ಗೊತ್ತಾಗುತ್ತೆ. ಹಾಗಾಗಿ ಪೊಲೀಸರು ಕೂಡ ಈ ನಿಟ್ಟಿನಲ್ಲೂ ಕೂಡ ಈ ವಿಡಿಯೋನ ಪರಿಶೀಲನೆ ಮಾಡಬೇಕಾಗುತ್ತೆ. ಈಗಾಗಲೇ ಏನು ಬಂಧನಕ್ಕೊಳಗಾಗಿದ್ದಾರೆ ಆ ಮಹಿಳೆ ಏನು ಹುಣಸೂರಿನ ಕಾಮೇನಹಳ್ಳಿ ಏನೇನು ಪತ್ತೆ ಆದರೂ ಆ ಸಂದರ್ಭದಲ್ಲಿ ಯಾರೋ ಒತ್ತಾಯಕ್ಕೆ ಮಣಿದು ಆ ವಿಡಿಯೋ ಮಾಡಿಸಿರ್ಬೋದು ಶಂಕೆ ಈಗ ಪೊಲೀಸ್ ಅಧಿಕಾರಿಗಳಿಗೆ ವ್ಯಕ್ತವಾಗ್ತಾ
ಆಗ್ತಾ ಇರುವಂಥದ್ದು SIT ಅಧಿಕಾರಿಗಳ ಏನು ವಶದಲ್ಲಿರುವಂಥ ಈ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರು SIT ಅಧಿಕಾರಿಗಳಿಗೆ ಪೂರಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಈಗಾಗಲೇ 2 ಕೇಸ್ ಆಗಿದೆ. 2 ಕೇಸ್ ಸಂಬಂಧಪಟ್ಟಾಗಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಮತ್ತು ಪ್ರಕರಣ ಕೂಡ ದಾಖಲಾಗಿ ಆ ತನಿಖೆ ಕೂಡ ಮುಂದುವರಿತಾ ಇದೆ. ಈ ಸಂದರ್ಭದಲ್ಲಿ ಈ ವಿಡಿಯೋ ಬಿಟ್ಟಿದ್ದ ಹಿಂದಿನ ಉದ್ದೇಶ ಏನು, ಇದು ಯಾವ ರೀತಿ ಪ್ರಕರಣದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ದಿವ್ಯಜ್ಯೋತಿ. ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ.